ನೀವು ಟೆರೆಸ್ ಗಾರ್ಡನ್ ಮಾಡೋದ್ರಲ್ಲಿ ಉತ್ಸಾಹಿಗಳಾಗಿದ್ದರೆ ನಿಮಗಿದು ಪರ್ಫೆಕ್ಟ್ ವಿಡಿಯೋ. ಟೆರೆಸ್ ಗಾರ್ಡನ್ ಮಾಡುವಾಗ ತೆಗೆದುಕೊಳ್ಳಬೇಕಾಗಿರುವಂತಹ ಬೇಸಿಕ್ ಕೇರ್ ಏನು ಅನ್ನೋದನ್ನು ಈ ವಿಡಿಯೋದಲ್ಲಿ ತಿಳಿಸ್ತಾ ಇದ್ದೀನಿ. ನಮಸ್ತೆ, ನಾನು ಕೀರ್ತಿ ಚೇತನ್. ನೀವು ನೋಡ್ತಾ ಇದ್ದೀರಾ ಕೀರ್ತಿ ಚೇತನ್ ಇನ್ ಕನ್ನಡ ಚಾನೆಲ್. ಸ್ನೇಹಿತರೆ, ಇವತ್ತಿನ ವಿಡಿಯೋದಲ್ಲಿ ಟೆರೆಸ್ ಗಾರ್ಡನ್ನನ್ನು ಮಾಡುವಾಗ ತೆಗೆದುಕೊಳ್ಳಬೇಕಾಗಿರುವಂತಹ ಬೇಸಿಕ್ ಕೇರ್ ಏನು ಅನ್ನೋದನ್ನು ತಿಳಿಸ್ತಾ ಇದ್ದೀನಿ. ಮೊದಲನೇದಾಗಿ ಪಾಟ್ ಅಥವಾ ಗ್ರೋ ಬ್ಯಾಗ್ ಯಾವುದಾದ್ರೂ ತಗೊಳ್ಳಿ. ಡ್ರೈನೇಜ್ ಹೋಲನ್ನು ಕಂಪಲ್ಸರಿ ಮಾಡಿರಲೇಬೇಕು. ಎಷ್ಟೊಂದು ಜನ ಡ್ರೈನೇಜ್ ಹೋಲ್ ಮಾಡ್ದೇ ಡೈರೆಕ್ಟಾಗಿ ಮಣ್ಣನ್ನು ಹಾಕಿ ಗಿಡಗಳನ್ನು ಕಳ್ಕೊಳ್ತೀರಾ. ಈ ತಪ್ಪನ್ನು ಮಾಡಬೇಡಿ. ಡ್ರೈನೇಜ್ ಹೋಲ್ ಮಾಡೋದ್ರಿಂದ ಎಕ್ಸ್ಟ್ರಾ ಇರುವಂತಹ ನೀರೇನಿದೆ, ನೀವು ಗಿಡಕ್ಕೆ ಹಾಕಿದ ಎಕ್ಸ್ಟ್ರಾ ನೀರು ಡ್ರೈನ್ ಔಟ್ ಆಗತ್ತೆ. ನೆಕ್ಸ್ಟು ನೀರು ಜಾಸ್ತಿ ಆದರೂ ಪ್ರಾಬ್ಲಮ್ಮು, ಕಡಿಮೆ ಆದರೂ ಪ್ರಾಬ್ಲಮ್ಮು. ನೀರನ್ನು ಪ್ರತಿದಿನ ನಿಮ್ಮ ಪಾಟ್ ಸೈಜ್ಗೆ ನೋಡಿಕೊಂಡು ನೀರನ್ನು ಕೊಡಬೇಕು. ಹಾಗೆಯೇ ಈ ಗಿಡ ನೋಡಿ, ನೀರು ಕಡಿಮೆ ಆಗಿರೋದ್ರಿಂದ ಹೇಗೆ ಡಲ್ ಆಗಿದೆ. ಕೆಲವೊಂದೊಂದು ಸರ್ತಿ ಈ ರೀತಿ ಸಿಂಪ್ಟಮ್ಸನ್ನು ಅಬ್ಸರ್ವ್ ಮಾಡಿಕೊಂಡಾದರೂ ನೀರನ್ನು ಕೊಡಬೇಕಾಗತ್ತೆ. ದೊಡ್ಡ ಪಾಟ್ನಲ್ಲಿರುವ ಗಿಡಗಳಿಗೆ ಪ್ರತಿದಿನ ನೀರು ಬೇಕಾಗೋದಿಲ್ಲ. ಚಿಕ್ಕ ಪಾಟ್ನಲ್ಲಿರುವ ಗಿಡಗಳಿಗೆ ಪ್ರತಿದಿನ ನೀರು ಕೊಡಬೇಕಾಗತ್ತೆ. ಬೇಸಿಗೆ ಟೈಮಲ್ಲಿ ಬೆಳಿಗ್ಗೆ ಮತ್ತು ಸಂಜೆ 2 ಟೈಮ್ಸ್ ಕೂಡ ಕೊಡಬೇಕಾಗತ್ತೆ. ನೆಕ್ಸ್ಟು, ಮಣ್ಣಿನಲ್ಲಿ ಗಿಡಗಳನ್ನು ನೆಟ್ಟಿದ್ದಾಗ ಪಾಟ್ನ ಕಲರ್ ಡಲ್ ಆಗೋದು, ಮಣ್ಣೆಲ್ಲ ಮೆತ್ಕೊಂಡಾಗಿರೋದು, ಹಾರ್ಡ್ ವಾಟರ್ ಸ್ಟೈನ್ಸ್ ಇರೋದು ಕಾಮನ್. ಸೊ ಅಂದ ಚಂದಕ್ಕೆ ಗಮನ ಕೊಡುವ ಮುಂಚೆ ಸೇಫ್ಟಿ ಬಗ್ಗೆ ಗಮನ ಕೊಡಬೇಕಾಗತ್ತೆ. ಪಾಟ್ಗೆ ಈ ರೀತಿಯ ಪ್ಲೇಟ್ ಇಡೋದನ್ನು ಮರಿಬೇಡಿ. ಇದರಿಂದ ನೀರು ಹಾಕಿದಾಗ ಎಕ್ಸೆಸ್ ನೀರು ಟೆರೆಸ್ನಲ್ಲಿ ಹಾಗೇ ನಿಲ್ಲೋದು ತಪ್ಪತ್ತೆ. ಇದರಿಂದ ಸೀಪೇಜ್ ಪ್ರಾಬ್ಲಮ್ ಬರೋದಿಲ್ಲ. ಹಾಗೆಯೇ ಪಾಟ್ಗಳನ್ನು ಡೈರೆಕ್ಟಾಗಿ ನೆಲದಲ್ಲಿ ಇಡಬೇಡಿ. ಹಾಗಂತ ಎಕ್ಸ್ಪೆನ್ಸಿವ್ ಆಗಿ ಕಬ್ಬಿಣದ ಸ್ಟ್ಯಾಂಡ್ಗಳನ್ನು ಮಾಡಿಸಿ ಅಂತ ನಾನು ಹೇಳ್ತಾ ಇಲ್ಲ. ಕೆಲವೊಂದು DIY ಅಂದರೆ ಮನೆಯಲ್ಲೇ ಇರುವಂತಹ ವಸ್ತುಗಳನ್ನು ಬಳಸಿ ಕೂಡ ನಾವು ಇಡಬಹುದು. ಒಂದು ಎಕ್ಸಾಂಪಲ್ ನೋಡಿ, ನಾನು ಪಾಟನ್ನು ಈಗ ನೆಲದ ಮೇಲೆ ಸ್ಟಾರ್ಟಿಂಗಲ್ಲಿ ಇಟ್ಟಿದ್ದರಿಂದ ಆ ಮಾರ್ಕ್ ಅನ್ನೋದು ಹಾಗೆ ಉಳ್ಕೊಂಡಿದೆ. ನಮ್ಮದೆಲ್ಲ ಬೋರ್ ವಾಟರ್ ಆಗಿರೋದ್ರಿಂದ ಆ ಹಾರ್ಡ್ ವಾಟರ್ ಸ್ಟೈನ್ ಕೂಡ ಹಾಗೇ ಇದೆ. ಅದು ನಾಟ್ ಲುಕ್ಸ್ ಗುಡ್ ಅಲ್ಲ. ಹಾಗಾಗಿ ಈ ರೀತಿಯ ಒಂದು ಸ್ಟ್ಯಾಂಡನ್ನು ನಾನು ಪ್ಲ್ಯಾನ್ ಮಾಡ್ಕೊಂಡಿದ್ದೀನಿ. ಇದು ಏನು ಎಕ್ಸ್ಪೆನ್ಸಿವ್ ಅಲ್ಲ. ಮನೆಯಲ್ಲಿ ಇರುವಂತಹ ವಸ್ತುಗಳನ್ನು ಬಳಸ್ಕೊಂಡೇ ಈ ರೀತಿಯ ಸ್ಟ್ಯಾಂಡನ್ನು ಮಾಡ್ಬೋದು. ನೋಡಿ, ಹಳೆಯ ಇಟ್ಟಿಗೆಯನ್ನು ಈ ರೀತಿ ಕೆಳಗಡೆ ಇಟ್ಬಿಟ್ಟು ಅದರ ಮೇಲೆ ಹಳೆಯ ಒಂದು ಹಲಗೆಯನ್ನು ನಾನು ಈ ರೀತಿ ಇಟ್ಟಿದ್ದೀನಿ. ಅದ್ರ ಮೇಲೆ ಪಾಟನ್ನು ಇಡೋದ್ರಿಂದ ಡೈರೆಕ್ಟಾಗಿ ಮಣ್ಣಿನ ಕಾಂಟ್ಯಾಕ್ಟ್ಗೆ ನಮ್ಮ ಟೆರೆಸ್ ಬರೋದಿಲ್ಲ. ಹೀಗೆ ಮಾಡಬಹುದು. ಅದಲ್ಲದೆ ನಿಮ್ಮ ಹತ್ರ ಯಾವುದಾದ್ರೂ ಕಿಟಕಿಯ ಸರಳುಗಳು ಇದ್ದು ಅಥವಾ ಹಳೆಯ ಕಬ್ಬಿಣದ್ದೇನಾದರೂ ಸ್ಟ್ಯಾಂಡ್ಗಳಿದ್ದರೆ ಅದನ್ನು ಕೂಡ ಬಳಸ್ಬೋದು. ಅದ್ರ ಮೇಲೆ ಕೂಡ ಪಾಟನ್ನು ಇಟ್ಟು ಸೆಕ್ಯೂರ್ ಮಾಡಬಹುದು. ಪಾಟ್ ತುಂಬ ವೆಯ್ಟ್ ಆಗುತ್ತೆ ಅಂತ ಹೇಳಿ ಅಂದ್ಕೊಳ್ಳೋರು ಗ್ರೋ ಬ್ಯಾಗನ್ನು ಪಾಟ್ನ ಪ್ಲೇಸಲ್ಲಿ ಬಳಸಬಹುದು. ಈಗ UV ಟ್ರೀಟೆಡ್ ಗ್ರೋ ಬ್ಯಾಗ್ಗಳು ಬರುತ್ತೆ. ಅದರಿಂದ ಟೆರೆಸ್ ಮೇಲೆ ವೆಯ್ಟ್ ಕೂಡ ಕಡಿಮೆ ಆಗುತ್ತೆ. ಹಾಗಾಗಿ ಗ್ರೋ ಬ್ಯಾಗನ್ನು ಕೂಡ ಪಾಟ್ ರೀತಿಯೇ ಬಳಸಬಹುದು. ಓಕೆ, ನೋಡಿ, ಇಲ್ಲಿ ಒಂದು ಚಿಕ್ಕ ಇಟ್ಟಿಗೆ ಇಟ್ಟು ಹಲಗೆಯನ್ನು ಈ ರೀತಿ ಇಟ್ಟಿದ್ದೀನಿ. ಅದ್ರ ಮೇಲೆ ಕೂಡ ಇಡ್ಬೋದು. ಒಟ್ಟಿನಲ್ಲಿ ಡೈರೆಕ್ಟಾಗಿ ನಾವು ನೀರು ಹಾಕಿದ್ದು ಬಸ್ದು ಟೆರೆಸ್ ಮೇಲೆ ಬೀಳದೇ ಇರೋ ಹಾಗೆ ನೋಡ್ಕೊಳ್ಬೇಕು. ಮಣ್ಣು ಚಿಕ್ಕದು ಮಣ್ಣಿನ ಕಣಗಳು ಹೋಲ್ ಇರೋ ಕಡೆಯಲ್ಲಿ ಹೋಗಿ ತುಂಬಿಕೊಳ್ತು ಅಂದರೆ ಮಳೆ ಬಂದಾಗ ನೀರು ಆ ಹೋಲ್ನ ಮೂಲಕ ಟೆರೆಸ್ನಲ್ಲಿ ಇಳಿಯುವ ಸಾಧ್ಯತೆ ಇರುತ್ತೆ ಅಂತ ಇದು ಕೇರ್ ಮಾಡೋದು. ಇದು ನೋಡಿ, ತುಂಬ ಯುನೀಕ್ ಆಗಿದೆ. ಇದೇನು ಅಂತಂದರೆ ವಾಷಿಂಗ್ ಮಿಷಿನ್ ಸ್ಟ್ಯಾಂಡ್ ಇದು. ಇದಕ್ಕೆ ವೀಲ್ ಕೂಡ ಇದೆ. ಇದು ತುಂಬ ಹಳೇದಾಗಿದೆ ಅಂತ ಸೈಡಲ್ಲಿ ಹಾಕಿದ್ವಿ. ಇದ್ರ ಮೇಲೆ ಹಳೆಯ ವುಡನ್ ಪೀಸ್ಗಳನ್ನು ಇಟ್ಬಿಟ್ಟು ಚಿಕ್ಕ ಪಾಟನ್ನು ತುಂಬ ಜೋಡಿಸಬಹುದು. ತುಂಬ ದೊಡ್ಡ ಪಾಟನ್ನು ಕೂಡ ಇಡಬಹುದು. ಜೊತೆಗೆ ಇದರಿಂದ ಒಂದು ಪಾಸಿಟಿವ್ ಏನು ಅಂತಂದರೆ ಇದನ್ನು ಮೂವ್ ಕೂಡ ಮಾಡ್ಬೋದು. ಒಂದು ಕಡೆಯಿಂದ ಇನ್ನೊಂದು ಕಡೆಗೆ ಮೂವ್ ಮಾಡೋದಕ್ಕೆ ಕೂಡ ವೀಲ್ ಇರೋದ್ರಿಂದ ಹೆಲ್ಪ್ ಆಗುತ್ತೆ. ಸೊ ಈ ರೀತಿಯ ಐಡಿಯಾಗಳನ್ನು ಮಾಡಿಕೊಂಡು ನೀವು ಕೂಡ ಇದನ್ನು ಸ್ಟ್ಯಾಂಡ್ ರೀತಿ ಮಾಡ್ಕೊಳ್ಬಹುದು. ಹೀಗೆ ಮಾಡೋದ್ರಿಂದ ಟೆರೆಸ್ಗೆ ಮಣ್ಣಿನ ಕಾಂಟ್ಯಾಕ್ಟ್ ಆಗೋದನ್ನು ತಪ್ಪಿಸಬಹುದು. ಅದಲ್ಲದೆ ನೀವು ಸ್ವಂತ ಮನೆ ಇದ್ದು ನೀವು ಮಾಡ್ಕೊಳ್ಬಹುದು ಅನ್ನೋ ಆಪ್ಷನ್ ಇದ್ದರೆ ಈ ರೀತಿ ಚಿಕ್ಕದಾಗಿ ರೈಸ್ಡ್ ಬೆಡ್ ಅಂತ ಕರೀತಾರೆ, ತೊಟ್ಟಿ ರೀತಿ, ಇದನ್ನು ಕೂಡ ಮಾಡ್ಕೊಳ್ಬಹುದು. ಲೈಟ್ ವೆಯ್ಟ್ ಬ್ರಿಕ್ಸಿಂದ ಇದನ್ನು ಮಾಡಿರೋದು. ಇಲ್ಲಿ ಅಗೇನ್ ಮತ್ತೆ ಏನು ಬರುತ್ತೆ ಅಂತ ಅಂದರೆ ವೆಯ್ಟ್ ಮ್ಯಾಟರ್ ಬಂದಾಗ ಎಲ್ಲಿ ಬೀಮ್ ಹೋಗಿರುತ್ತೆ, ಪಿಲ್ಲರ್ನ ಥ್ರೂ ಬೀಮ್ ಹೋಗಿರೋ ಜಾಗದಲ್ಲಿ ಈ ರೀತಿಯ ಸಣ್ಣ ತೊಟ್ಟಿಗಳನ್ನು ಮಾಡ್ಕೊಳ್ಳೋದ್ರಿಂದ ವೆಯ್ಟ್ ಮ್ಯಾನೇಜ್ಮೆಂಟ್ ಆಗತ್ತೆ.
ನಾನು ಈ ಪಿಲ್ಲರ್ ಇರುವ ಪ್ಲೇಸಿಂದನೇ ಡ್ರಮ್ಮನ್ನು ಪ್ಲೇಸ್ ಮಾಡಿದ್ದೀನಿ. ಮೊನ್ನೆ ಒಬ್ಬರು ಕೇಳಿದ್ರು ಡ್ರಮ್ಗಳನ್ನು ಹೇಗೆ ಮ್ಯಾನೇಜ್ ಮಾಡ್ತೀರಾ ವೆಯ್ಟ್ ಅಂತ ಹೇಳಿ. ಈ ಡ್ರಮ್ಮಿಗೆ ನಾನು ಅರ್ಧ ಭಾಗ ಅಷ್ಟೇ ಮಣ್ಣು ಹಾಕಿರೋದು. ಅದು ಮಣ್ಣು ಭತ್ತದ ಹೊಟ್ಟನ್ನು ಮಿಕ್ಸ್ ಮಾಡಿ ಹಾಕಿದ್ದೀನಿ. ಇದೆಲ್ಲವೂ ಕೂಡ ಪಿಲ್ಲರಿಂದ ಪಿಲ್ಲರ್ಗೆ ಎಲ್ಲಿ ಬೀಮ್ ಹೋಗಿರುತ್ತಲ್ಲ ಅದೇ ಪ್ಲೇಸ್ನಲ್ಲಿ ಇಟ್ಟಿರುವಂಥದ್ದು. ಹಾಗಾಗಿ ವೆಯ್ಟ್ ಕೂಡ ಮ್ಯಾನೇಜ್ ಆಗುತ್ತೆ ಅನ್ನೋ ರೀಸನಲ್ಲಿ ಈ ರೀತಿ ಪ್ಲ್ಯಾನ್ ಮಾಡ್ಕೊಂಡು ಇಟ್ಟಿದ್ದೀವಿ. ನಮಗೆ ಟೆರೆಸ್ ಗಾರ್ಡನ್ ಮಾಡಬೇಕು ಅನ್ನೋದು ಮನೆ ಕಟ್ಟುವ ಮುಂಚೆಯಿಂದನೂ ಆಸೆ ಇದ್ದಿದ್ದರಿಂದ ಬೀಮ್ ಆಗಲಿ ಪಿಲ್ಲರ್ ಆಗಲಿ ಲೋಡ್ಗೆ ತಕ್ಕ ಹಾಗೇ ಪ್ಲ್ಯಾನ್ ಮಾಡ್ಕೊಂಡಿದ್ದೀವಿ. ಅದಲ್ಲದೆ ನಾವು ಇದನ್ನು ಕಟ್ಟಿರೋದು ಲೈಟ್ ವೆಯ್ಟ್ ಬ್ರಿಕ್ಸಿಂದ. ಇದು ಇಷ್ಟು ದೊಡ್ಡ ತೊಟ್ಟಿ ಆದ್ರೂ ಸಹ ನಾವಿದನ್ನು ಕಟ್ಟಿರೋದು ಲೈಟ್ ವೆಯ್ಟ್ ಬ್ರಿಕ್ಸಿಂದ. ಹಾಗೆ ಮಣ್ಣು ಕೂಡ ಇದರಲ್ಲಿ ತುಂಬಾ ಕಡಿಮೆ ಇದೆ. ಕೆಳಗಡೆ ಒಂದು ಲೇಯರ್ ಪೂರ್ತಿ ಇರೋದು ತೆಂಗಿನ ಚಿಪ್ಪು ಮತ್ತು ತೆಂಗಿನ ನಾರಿನಿಂದ. ಈ ರೀತಿ ಟೆರೆಸ್ಗೆ ಕಾಂಟ್ಯಾಕ್ಟ್ ಆಗದೇ ಇರೋ ಹಾಗೆ ಪೆಡಸ್ಟಲ್ನ ಕಟ್ಕೊಂಡು ಅದರ ಮೇಲೆ ಲೈಟ್ ವೆಯ್ಟ್ ಬ್ರಿಕ್ಸಿಂದ ಈ ರೀತಿ ತೊಟ್ಟಿ ಕಟ್ಕೊಂಡಿದ್ದೀವಿ. ಮಣ್ಣಿಗೆ ನಾನು ಆಗಲೇ ಹೇಳಿದ ಹಾಗೆ ಭತ್ತದ ಹೊಟ್ಟನ್ನು ಸಂಪೂರ್ಣವಾಗಿ ಮಿಕ್ಸ್ ಮಾಡ್ಕೊಂಡಿದ್ದೀವಿ. ಮಣ್ಣು ತುಂಬಾ ಕಡಿಮೆ ಇದೆ ಇದರಲ್ಲಿ. ಒಂದು ಲೇಯರ್ ಪೂರ್ತಿ ತೆಂಗಿನ ಚಿಪ್ಪು ತೆಂಗಿನ ನಾರಿನಿಂದ ಕವರ್ ಮಾಡಿದ್ದೀವಿ. ನೋಡಿ, ಆರ್ಗ್ಯಾನಿಕ್ ಆಗಿ ಗಿಡಗಳನ್ನು ಬೆಳೆಸಬೇಕು ಅನ್ನೋದು ಇದಕ್ಕೇನೆ. ನೋಡಿ ಇದರಲ್ಲಿ ಹೇಗೆ ಎರೆಹುಳಗಳು ಇದೆ ಅಂತ ಹೇಳಿ. ಜಸ್ಟ್ ಮಣ್ಣನ್ನು ಸರಿಸಿದ್ರೆ ಸಾಕು ಎರೆಹುಳಗಳು ಕಾಣಿಸುತ್ತೆ. ಊರಿಂದ ಬರುವಾಗೆಲ್ಲ ಒಣ ಎಲೆಗಳನ್ನು ತರ್ತಾ ಇದ್ವಿ. ಎಲ್ಲರ ಕಾರ್ ಡಿಕ್ಕಿನಲ್ಲಿ ಬಟ್ಟೆಗಳಿದ್ದರೆ ನಮ್ಮ ಕಾರ್ ಡಿಕ್ಕಿನಲ್ಲಿ ಮಣ್ಣು, ಒಣ ಎಲೆ, ಗೊಬ್ಬರ ಈ ಥರದ್ದಿರ್ತಾ ಇತ್ತು. ಇದೊಂದು ಒಳ್ಳೆಯ ಅನುಭವ. ಹೀಗೆ ಈ ರೀತಿಯ ಚಿಪ್ಪುಗಳನ್ನೆಲ್ಲ ಕೆಳಗಡೆ ಬೆಳೆಸಿದ್ದೀವಿ. ಅದಾದ ನಂತರ ಡ್ರೈನೇಜ್ಗೆ ಕೂಡ ಇದಕ್ಕೆ ಒಂದು ಹೋಲನ್ನು ಮಾಡ್ಕೊಂಡಿದ್ದೀವಿ. ಎಲ್ಲಿ ನೀರು ಬರುತ್ತೆ ಡ್ರೈನೇಜ್ ನೀರು ಆ ಕಡೆ ತಗ್ಗಿದೆ. ಸೊ ಅಲ್ಲಿ ಒಂದು ಯಾವಾಗಲೂ ಟಬ್ ಇಟ್ಕೊಂಡಿರ್ತೀನಿ. ಇದರಿಂದ ಗಿಡಕ್ಕೆ ಹಾಕಿದ ಎಕ್ಸ್ಟ್ರಾ ನೀರು ಕೂಡ ವೇಸ್ಟ್ ಆಗದೆ ಸೇವ್ ಆಗುತ್ತೆ. ಇದೇ ನೀರನ್ನು ಮತ್ತೆ ಬಳಸ್ಬೋದು. ಓಕೆ, ಗಿಡ ಎಲ್ಲ ಬೆಳೆಸಿದ್ದಾಯಿತು. ಪಾಟ್ಗಳ ಸಂಖ್ಯೆ ಕಡಿಮೆ ಇದೆ. ಅದರಲ್ಲೇ ಜಾಸ್ತಿ ತರಕಾರಿಗಳನ್ನು ಬೆಳೆಸೋದನ್ನು ಪ್ಲ್ಯಾನ್ ಮಾಡ್ಕೋಬೇಕು. ನೀವು ಬಿಗಿನರ್ ಆಗಿದ್ದರೆ ಸೊಪ್ಪಿನ ಬೀಜಗಳನ್ನೇ ಮೊದಲನೇ ಟ್ರೈ ಮಾಡಿ. ಅಂಗಡಿಯಿಂದ ತರೋಕ್ಕೆ ಹೋಗಬೇಡಿ. ಮನೇಲಿರೋದನ್ನೇ ಫಸ್ಟ್ ಬಳಸಿ. ಕೊತ್ತಂಬರಿ ಸೊಪ್ಪು, ಮೆಂತ್ಯ ಸೊಪ್ಪು ಇದನ್ನೇ ಫಸ್ಟು ಬಳಸಿ. ಏನು ಅಂತಂದರೆ ಪಾಟಲ್ಲಿ ಡೀಪ್ ಬೇರು ಹೋಗದೇ ಇರುವಂತಹ ಗಿಡಗಳನ್ನು ಬೆಳೆಸಬಹುದು. ಗುಲಾಬಿ ಗಿಡ ಇದೆ ಪಾಟಲ್ಲಿ. ಅದೇ ಪಾಟಲ್ಲಿ ನಾನು ಮೆಂತ್ಯ ಹಾಕಿದ್ದೀನಿ. ಒಂದು ಬ್ಯಾಚ್ ಇದನ್ನು ಒಂದು 2-3 ಸರ್ತಿ ಹಾರ್ವೆಸ್ಟ್ ಮಾಡ್ಕೊಂಡಿದ್ದೀನಿ. ಅದಾದ ಮೇಲೆ ಇದನ್ನು ಫುಲ್ ಬಿಟ್ಬಿಟ್ಟಿದ್ದೀನಿ. ಇದನ್ನ ಈಗ ಬೇರು ಸಮೇತ ಕೀಳ್ತೀನಿ. ಸೊ ಇನ್ನೊಂದು ಬ್ಯಾಚ್ ಇವಾಗ ಬರ್ತಾ ಇದೆ. ಈ ರೀತಿ ಮಾಡೋದ್ರಿಂದ ರೆಗ್ಯುಲರ್ ಆಗಿ ನಮಗೆ ಸೊಪ್ಪುಗಳು ಕೂಡ ಸಿಗುತ್ತೆ. ಎಕ್ಸ್ಟ್ರಾ ಪಾಟ್ನ ಅವಶ್ಯಕತೆ ಇರೋದಿಲ್ಲ. ಆದರೆ ಬೇರು ತುಂಬ ಆಳಕ್ಕೆ ಹೋಗದೇ ಇರುವಂತಹ ಗಿಡಗಳನ್ನು ಇಲ್ಲಿ ಬೆಳೆಸಬೇಕು. ಆಳಕ್ಕೆ ಹೋಗುವಂತಹ ಗಿಡಗಳನ್ನು ಬೆಳೆಸಿದರೆ ಮೇಯ್ನ್ ಗಿಡಕ್ಕೆ ಬೇರು ಹರಡೋದಕ್ಕೆ ಸಮಸ್ಯೆ ಆಗಿ ಅದರ ಗ್ರೋತ್ ಕಡಿಮೆ ಆಗುತ್ತೆ. ಅಲ್ಲದೆ ನಾವು ಈ ರೀತಿಯ ತೊಟ್ಟಿಗಳನ್ನು ಮಾಡ್ಕೊಳ್ಳೋದ್ರಿಂದ ನಮಗೆ ಬೆನಿಫಿಟ್ ಏನು ಅಂತ ಅಂದರೆ ವೆರೈಟಿ ಆಗಿರುವಂತಹ ಗಿಡಗಳನ್ನು ಒಂದೇ ತೊಟ್ಟಿನಲ್ಲಿ ಬೆಳೆಸಬಹುದು. ಅವುಗಳಿಗೆ ಬೇರು ಹರಡೋದಕ್ಕೆ ಕೂಡ ಅವಕಾಶ ಸಿಗತ್ತೆ. ಬಳ್ಳಿ ತರಕಾರಿಗಳನ್ನು ಬೆಳೆಸೋದು ತುಂಬ ಒಳ್ಳೆಯದು. ಯಾಕಂದರೆ ಹೆಚ್ಚು ತರಕಾರಿಗಳನ್ನು ಪಡಿಬಹುದು. ಹಾಗಲಕಾಯಿ, ಅವರೆಕಾಯಿ, ಹೀರೆಕಾಯಿ, ಸೋರೆಕಾಯಿ ಹೀಗೆ ತುಂಬ ಆಪ್ಷನ್ಗಳಿದೆ. ಇದರಲ್ಲಿ ಪಾಟಿಂಗ್ ಮಿಕ್ಸ್ ಕೂಡ ಇಂಪಾರ್ಟೆಂಟ್ ಆಗುತ್ತೆ. ಸಾಧ್ಯವಾದಷ್ಟು ಮಣ್ಣಿನ ಜೊತೆ ಭತ್ತದ ಹೊಟ್ಟು, ಕೋಕೋಪೀಟ್ ಇವುಗಳನ್ನು ಮಿಕ್ಸ್ ಮಾಡೋದ್ರಿಂದ ಮಣ್ಣಿನಿಂದ ಆಗೋ ಅತಿ ಹೆಚ್ಚಿನ ವೆಯ್ಟನ್ನು ತಡಿಬಹುದು. 2-3 ಸರ್ತಿ ಈ ಮೆಂತ್ಯ ಸೊಪ್ಪನ್ನು ಕಟ್ ಮಾಡ್ಕೊಂಡಿದ್ದೀನಿ. ಸೊ ಫೈನಲ್ ಇದನ್ನು ಹೀಗೆ ಬಿಟ್ಟಿದ್ದೀನಿ. ಇದನ್ನು ಪೂರ್ತಿಯಾಗಿ ಬೇರು ಸಮೇತ ಕಿತ್ತು ನೆಕ್ಸ್ಟು ಕೊತ್ತಂಬರಿ ಬೀಜವನ್ನು ಹಾಕ್ತೀನಿ. ಬಿಗಿನರ್ಸ್ ಇರೋರು ಸೊಪ್ಪಿನ ಜೊತೆಗೆ ಹೂ ಬಿಡುವ ಗಿಡಗಳನ್ನು ಪ್ರಯತ್ನಿಸಿ. ನೆಕ್ಸ್ಟ್ ಬರೋದು ಪ್ರೂನಿಂಗ್. ಗಿಡವನ್ನು ಆಗಾಗ ಪ್ರೂನ್ ಮಾಡ್ತಾ ಇರಿ. ಯಾಕಂದರೆ ನಾವು ಕಡಿಮೆ ಮಣ್ಣಿನಲ್ಲಿ ಗಿಡಗಳನ್ನು ಬೆಳೆಸ್ತಾ ಇರೋದ್ರಿಂದ ಅವಾಗವಾಗ ಪ್ರೂನಿಂಗ್ ಮಾಡ್ತಾ ಇದ್ದರೆ ಅದೇ ಇಷ್ಟರಲ್ಲಿ ಬುಷಿಯಾಗಿ ಗಿಡ ಬೆಳ್ಕೊಳ್ಳುತ್ತೆ. ರೆಗ್ಯುಲರ್ ಆಗಿ ಕಾಂಪೋಸ್ಟ್ ಕೊಡೋದನ್ನು ಮರಿಬೇಡಿ. ಸ್ವಲ್ಪವೇ ಮಣ್ಣಿನಲ್ಲಿ ಇರೋ ನ್ಯೂಟ್ರಿಷನ್ ಗಿಡಗಳಿಗೆ ಸಾಕೋಗೋದಿಲ್ಲ. ಹಾಗಾಗಿ ನಾವು ರೆಗ್ಯುಲರ್ ಆಗಿ ಕಾಂಪೋಸ್ಟ್ ಕೊಡೋದ್ರಿಂದ ಗಿಡ ಹೆಚ್ಚು ಹೆಲ್ದಿಯಾಗಿದ್ದು ರೋಗಗಳು ಕಡಿಮೆ ಆಗುತ್ತೆ. ಅದ್ರ ಜೊತೆಗೆ ಹೆಚ್ಚು ಹೂವು ಹಣ್ಣುಗಳನ್ನು ಪಡಿಬಹುದು. ನಿಮ್ಮ ಹತ್ರ ಕಾಂಪೋಸ್ಟ್ ಕೊಡೋಕ್ಕಾಗಲಿಲ್ಲ ಅಂತಂದರೆ ಮನೆಯಲ್ಲೇ ಕಿಚನ್ ವೇಸ್ಟಿಂದ ಲಿಕ್ವಿಡ್ ಫರ್ಟಿಲೈಸರನ್ನಾದರೂ ತಯಾರಿಸಿ ಕೊಡಬಹುದು. ಹೇಗೆ ತಯಾರಿಸಬೇಕು ಅನ್ನೋದು ವಿಡಿಯೋ ಸಾಕಷ್ಟು ನಮ್ಮ ಚಾನಲ್ನಲ್ಲಿದೆ. ವಿಸಿಟ್ ಮಾಡಿ ನೋಡಿ. ನಾನು ಟೆರೆಸ್ನಲ್ಲಿ ಎಲ್ಲವನ್ನು ಕೂಡ ಟ್ರೈ ಮಾಡ್ತಾ ಇರ್ತೀನಿ. ಎಲ್ಲವನ್ನು ಬೆಳೆಸೋದಕ್ಕೆ ಸಾಧ್ಯವಾದಷ್ಟು ಪ್ರಯತ್ನ ಪಡ್ತಾ ಇರ್ತೀನಿ. ಕೆಲವೊಂದೊಂದು ಫೇಲ್ಯೂರ್ ಆಗಿದೆ, ಕೆಲವೊಂದೊಂದು ಸಕ್ಸಸ್ ಆಗಿದೆ. ತುಂಬ ಪಾಠಗಳನ್ನು ಕಲ್ತಿದ್ದೀನಿ. ನನ್ನ ಈ ಜರ್ನಿಯಲ್ಲಿ ಏನೇನನ್ನು ಕಲ್ತಿದ್ದೀನಿ ಅದನ್ನೇ ನಾನು ನಿಮ್ಮ ಜೊತೆ ಶೇರ್ ಮಾಡ್ಕೊಳ್ತಾ ಇರ್ತೀನಿ. ಸೊ ಚಾನೆಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಏನಾದರೂ ಡೌಟ್ ಇತ್ತು ಅಂದರೆ ನನಗೆ ಕೇಳಿ, ಖಂಡಿತವಾಗ್ಲೂ ನಿಮಗೆ ಇನ್ಫಾರ್ಮ್ ಮಾಡ್ತೀನಿ. ನಾನೇನು ಗಾರ್ಡನ್ ಬಗ್ಗೆ ತುಂಬ ತಿಳ್ಕೊಂಡಿಲ್ಲ.
ನಾನು ಮಾಡಿದ ತಪ್ಪಿಂದ ಕಲ್ತಿದ್ದನ್ನು ನನ್ನ ಎಕ್ಸ್ಪೀರಿಯನ್ಸನ್ನು ನಿಮ್ಮ ಜೊತೆ ಶೇರ್ ಮಾಡ್ಕೊಳ್ತಾ ಇರ್ತೀನಿ. ಸೊ ಡೌಟ್ ಇದ್ದರೆ ಕಮೆಂಟ್ ಮಾಡಿ, ಖಂಡಿತ ಐ ಆಮ್ ದೇರ್ ಟು ಹೆಲ್ಪ್ ಯು ಅಂತ ಹೇಳ್ತಾ ಈ ವಿಡಿಯೋನ ಎಂಡ್ ಮಾಡ್ತಾ ಇದ್ದೀನಿ. ಮುಂದಿನ ಮತ್ತೊಳ್ಳೆ ಗಾರ್ಡನ್ ವಿಡಿಯೋ ಜೊತೆ ಸಿಗ್ತೀನಿ. ಟೇಕ್ ಕೇರ್, ಬಾಯ್ ಬಾಯ್, ಹ್ಯಾಪಿ ಗಾರ್ಡನಿಂಗ್.